ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ ಮಠ, ಈ 4 ಸಲ ರಾತ್ರಿ ಫೋನ್ ಮಾಡಿಬಿಟ್ಟು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿದವರು ಈ 5ನೇ ಸಲ ನಿಜವಾಗ್ಲೂ ಮಾಡಲಿಕ್ಕೆ ಹೊರಟಾಗ ಯಾಕೆ ಫೋನ್ ಮಾಡಿಲ್ಲ? ಎಷ್ಟೋ ಜನರನ್ನು ಆತ್ಮಹತ್ಯೆ ಯೋಚನೆಯಿಂದ ಹೊರಗೆ ತಂದಿದ್ದೀನಿ. ಅಂಥ ನಾನೇ ಆತ್ಮಹತ್ಯೆ ಯೋಚನೆ ಮಾಡಿದ್ದೀನಿ ಅಂದರೆ ನನ್ನ ಪರಿಸ್ಥಿತಿ ಹೇಗಿರ್ದಿರ್ಬೋದು ಅಂತ ಎಂದು ಯೋಚನೆ ಮಾಡಿ ಅಣ್ಣ. ಈ 12 ಗಂಟೆ ಆಗುವಾಗ ಬಾಲಲ್ಲಿ ಫ್ರೂಟ್ಸ್ ಹೋಗುತ್ತೆ ಸರ್, ಕೆಲವರಿಗೆ ದೊಡ್ಡವ್ರಿಗೆ ಫ್ರೂಟ್ಸ್ ಹೋಗುತ್ತೆ. ಅವರು ಅದನ್ನು ಗಬ ತಿಂತಿರ್ತಾರೆ. ಪಾಪ ಶೂಟಿಂಗ್ ಬಂದಿರೋ ಮಕ್ಕಳಲ್ಲಿ ನೋಟ್ ಅಂತಿರ್ತಾರೆ, ಅವ್ರ ಬಾಯಲ್ಲಿ ನೀರು ಬರ್ತಿರುತ್ತೆ. ಯಾಕೆ ಇಂಥದ್ದು ಯಾಕೆ ನಡಿಬೇಕು? ಈಗ ಇವತ್ತು ಆ್ಯಕ್ಟ್ ಮಾಡಿ ನಾಳೆ ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಒಬ್ಬ ಹುಡುಗ 2 ಅಸಿಸ್ಟೆಂಟ್ನ ಕರ್ಕೊಂಡ್ಬರ್ತಾನೆ. ಒಬ್ಬ ಛತ್ರಿ ಹಿಡಿಲಿಕ್ಕಂತ, ಒಬ್ಬ ಇವನ ಕೂದಲನ್ನು ಜಸ್ಟ್ ಹೀಗೆ ಮಾಡಲಿಕ್ಕೆ, ಇನ್ನೊಬ್ಬ ಅವರಿಗೆ ಡ್ರೆಸ್ ಹಾಕಲಿಕ್ಕೆ, ಒಳ ಉಡುಪು ಕೂಡ ಇವನೇ ಹಾಕೋದು, ಇವನ ಅಸಿಸ್ಟೆಂಟ್ ಹಾಕೋದ, ಅವನು ಶೂ ಹಾಕಲಿಕ್ಕೆ ಒಬ್ಬ. ಸರ್, ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಂಥ ಖರ್ಚುಗಳನ್ನು ಕಮ್ಮಿ ಮಾಡಿ ಪಾಪ ಕಬ್ಬಣ ಹೊರದು 24 ಗಂಟೆ ಬೇಕಾದರೂ ದುಡಿಯೋದಕ್ಕೆ ರೆಡಿ ಆಗಿದ್ದಾರಲ್ಲ, ಲೈಟ್ ಬಾಯ್ಸು, ಪ್ರೊಡಕ್ಷನ್ನವರು, ಬೇರೆ ಆರ್ಟ್ ಡಿಪಾರ್ಟ್ಮೆಂಟ್ನವರು, ಇವರೆಲ್ಲ ಪಾಪ ಅವರಿಗೆ ಒಂದು 55 ರೂಪಾಯಿ ಜಾಸ್ತಿ ಕೊಟ್ಟರೆ ಆಗಲ್ವಾ ಸರ್? ವಿದಿನ್ 20 ಮಿನಿಟ್ 15 ಮಿನಿಟ್ಸ್ ಏನೋ ನನ್ನ ಅಕೌಂಟಲ್ಲಿ 50,000 ಇತ್ತು. ರಕ್ಷಿತ್ ಶೆಟ್ಟರು ಕಳಿಸಿತ್ತು. ಯುವರತ್ನದಲ್ಲಿ ಬೆಲ್ ಹೊಡೆಯುವ ತಾತನಿಗೆ 3 ಕೋಟಿಯ ಮನೆ ಕಟ್ಟಿ ಕೊಟ್ಟ ಸರ್ ಅಂತ. ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ ಮಠ, ಈ 4 ಸಲ ರಾತ್ರಿ ಫೋನ್ ಮಾಡಿಬಿಟ್ಟು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿದವರು ಈ 5ನೇ ಸಲ ನಿಜವಾಗ್ಲೂ ಮಾಡಲಿಕ್ಕೆ ಹೊರಟಾಗ ಯಾಕೆ ಫೋನ್ ಮಾಡಿಲ್ಲ? ಇಲ್ಲ, ನಿಮಗೆ ಡಿಸ್ಟರ್ಬ್ ಮಾಡಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ 4 ಸಲ ನಾನು ನಿಮಗೆ ಫೋನ್ ಮಾಡಿದಾಗಲೂ ನೀವು ನನ್ನನ್ನು ಆತ್ಮಹತ್ಯೆಯಿಂದ ಹಿಂದೆ ಬರೋ ಥರ ಮಾಡಿದ್ರಿ. ಈ ಸಲನೂ ಮಾಡಿದ್ರೆ ಇನ್ನೊಂದು ವಿಚಿತ್ರ ಏನು ಅಂದರೆ, ಈ ಇಂಡಸ್ಟ್ರಿಯಲ್ಲಿ ಈಗ ಬಹುಶಃ ಇದನ್ನು ನೋಡ್ತಿರುವಾಗ ಅವರಿಗೆ ನೆನಪಾಗ್ಬೋದು, ಇದನ್ನು ನೋಡ್ತಿರೋ ನನ್ನ ಮಕ್ಕಳಿಗೆ. ಯಾಕಂದರೆ ತುಂಬ ಜನ ನನಗೆ ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ. ನನ್ನ ಪಪ್ಪ ಅಂತ ಕರೆಯೋರು, ಅಪ್ಪ ಅಂತ ಕರೆಯೋದು, ಡ್ಯಾಡಿ ಅಂತ ಕರೆಯೋರು ತುಂಬ ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲ ಒಂದು ಕಾಲದಲ್ಲಿ, ಅಂದರೆ ನಾನು ನಿರ್ದೇಶಕ ಆಗಿದ್ದ ಕಾಲದಲ್ಲಿ ರಾತ್ರಿ ಫೋನ್ ಮಾಡಿಬಿಟ್ಟು ನಾನು ಸತ್ತೋಗ್ತೀನಿ ಅಂತ ಹೇಳ್ತಿದ್ರು. ನೀವು ನನಗೆ ಹೆದರಿಸ್ತಿದ್ರಲ್ಲ, ಅದೇ ಹೆದರಿಸ್ತಾನೆ ನಾನು ಹೆದರಿಸ್ತಿದ್ದೆ ಅವರಿಗೆ. ನೀನು ವಿಷ ಕುಡಿದು ಸತ್ತರೆ ನಿನ್ನ ದೇಹ ಹೀಗಿರುತ್ತೆ, ನಿನ್ನೇನು ಹಾಕೊಂಡು ಸತ್ತರೆ ನಿನ್ನ ದೇಹ ಹೀಗಿರುತ್ತೆ, ನೀನು ನಿದ್ದೆ ಮಾತ್ರ ತಿಂದು ಸತ್ತರೆ ನಿನ್ನ ದೇಹ ಹೀಗಿರುತ್ತೆ. ಎಷ್ಟೋ ಜನರನ್ನು ಆತ್ಮಹತ್ಯೆ ಯೋಚನೆಯಿಂದ ಹೊರಗೆ ತಂದಿದ್ದೀನಿ. ಅಂಥ ನಾನೇ ಆತ್ಮಹತ್ಯೆ ಯೋಚನೆ ಮಾಡಿದ್ದೀನಿ ಅಂದರೆ ನನ್ನ ಪರಿಸ್ಥಿತಿ ಹೇಗಿರ್ದಿರ್ಬೋದು ಅಂತ ಎಂದು ಯೋಚನೆ ಮಾಡಿ ಅಣ್ಣ. ನನಗೆ ಬೇರೆ ದಾರಿ ಇರಲಿಲ್ಲ. ನೀವು ಕೇಳ್ಬೋದು, ಆತ್ಮಹತ್ಯೆ ಮಾಡ್ಕೊಂಡ್ರೆಲ್ಲ ಸರಿ ಆಗುತ್ತಾ? ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಅವರ ಸಮಸ್ಯೆ ಸಾಲ್ವ್ ಆಗಲ್ಲ. ಆ ಕ್ಷಣಕ್ಕೆ ನಮ್ಮ ಮನಸ್ಸಲ್ಲಿ ಅಂಥ ಯೋಚನೆ ಬಂದಾಗ ಅದಕ್ಕೊಂದು ಸೊಲ್ಯೂಷನ್, ಅದಕ್ಕೊಂದು ಪರಿಹಾರ ಸಿಗಬೇಕು. ಸಿಗಲಿಲ್ಲ ಅಂದರೆ ಅದು ಆಗಿ ಹೋಗುತ್ತೆ. ನನಗೆ ಪರಿಹಾರ ಕೊಟ್ಟಿದ್ದು ನನ್ನ ರಾಕ್ಲೈನ್ ವೆಂಕಟೇಶ್ ಸರ್. ಅವರು ನನ್ನ ಪಾಲಿನ ದೈವ ಸಮಾನರು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವ್ರಿಗೆ ಯಾವ ಋಣ ಸಂದಾಯನೂ ಸಾಧ್ಯ ಇಲ್ಲ. ನಾನು ಕಾಯ್ತಾ ಇದ್ದೀನಿ ಅವರೊಂದು ಸಿನಿಮಾ ಶುರು ಮಾಡಲಿ ಅಂತ. ನಾನೇ ಹೋಗ್ತೀನಿ ಅವ್ರ ಹತ್ರ, ಅವ್ರು ಕರಿಬೇಕು ಅಂತಿಲ್ಲ. ನಿಮ್ಮ ಋಣ ನನ್ನ ಮೇಲಿದೆ, ನನಗೊಂದು ಕೆಲಸ ಕೊಡಿ ಅಂತ ಹೇಳ್ತೀನಿ. ಹಾಗಂತ ಹೇಳ್ಬಿಟ್ಟು ಇದನ್ನು ಸಂದಾಯ ಮಾಡೋದಕ್ಕೆ, ಇದನ್ನು ಸಂದಾಯ ಮಾಡ್ಕೊಳ್ಳಿಕ್ಕೆ ಅವ್ರು ನನಗೆ ಕೆಲಸ ಕೊಡಲಿಕ್ಕಿಲ್ಲ. ಅವರು ಅದಕ್ಕೆ ಬೇರೆ ಸಂಬಳ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಅವ್ರನ್ನ ಭೇಟಿಯಾಗಿದ್ದು 2 ಸಲನೋ 3 ಸಲನೋ ಇರ್ಬೋದು. ಆದರೆ ಒಬ್ಬ ಮನುಷ್ಯನನ್ನು ಅರ್ಧ ಗಂಟೆ ಭೇಟಿ ಆದರೆ ಸಾಕು, ಅರ್ಥ ಮಾಡ್ಕೋಬಲ್ಲ. ಯಾಕಂದರೆ ನಾನು ನಾಗಾಭರಣರಂಥ ದೊಡ್ಡ ಲೆಜೆಂಡ್ ಜೊತೆ ಇದ್ದವನು 16 ವರ್ಷ. ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡ್ರಪ್ಪ, ಆಗ ನನ್ನ ಹತ್ರ ಕೇಳೋರು, ಪ್ರಶ್ನೆ ಕೇಳೋರು ತುಂಬ ಜನ ಇರ್ತಾರೆ. ಹೌದು, ನೀವು ಬರ್ದಿದ್ದೀರಲ್ಲ, ನನ್ನ ತಮ್ಮ ಅಂತೇಳಿ ಹೇಳ್ಕೊಂಡು ಈಗ ಯಾಕೆ ಅವ್ರಿಗೆ ನೆರವಿಗೆ ಬರಲಿಲ್ಲ ಅಂತ. ಆಗ ನಾನೇನು ಉತ್ತರಿಸಬೇಕಿತ್ತು? ಇಲ್ಲ, ಅವ್ನು ನನಗೆ ಫೋನ್ ಮಾಡಿಲ್ಲ ಅಂತ ಹೇಳಿದರೆ ಸಾಕಿತ್ತು. ನನಗೆ ಫೋನ್ ಮಾಡಿದರೆ ನಾನು ಅವನಿಗೆ ಖಂಡಿತ ನನ್ನಿಂದ ಆದ ಸಹಕಾರ ಕೊಡ್ತಿದ್ದೆ. ಅವ್ನು ನನಗೆ ಫೋನ್ ಮಾಡಲಿಲ್ಲ, ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳೋಗಿತ್ತು ಅಷ್ಟೇ. ಅದು ಹೇಗೆ ನಾನು ಮಠ ಅಣ್ಣ ತಮ್ಮ ಅಂತೇಳಿ ಜನ ತೀರ್ಮಾನ ಮಾಡಿಕೊಂಡ್ರು? ಅಂದರೆ ಅಣ್ಣ, ನಾನು ಒಂದು ಘಟನೆಗಳೆಲ್ಲ ನಡೆದಿರ್ತದೆ ಅಲ್ವಾ? ತುಂಬ ಘಟನೆಗಳು ನಡೆದಿದೆ. ಒಂದು ಸಿಂಪಲ್ ಒಂದು ಘಟನೆ ಹೇಳ್ತೇನೆ. ನನಗೀಗ ಅದು ಬಹಳ ಲಾಸ್ ಇದೆ, ಅದನ್ನು ಹೇಳಬೇಕಾಗತ್ತೆ. ನಾನು ಕಪ್ಪುಗಡ್ಡೆ ಬಿಟ್ಟಿದ್ದೆ, ನಿಮ್ಮ ಥರನೇ ಇದ್ದೆ. ನೋಡಿ, ಇದು ನೋಡಿ, ಕೂದಲು ನೋಡಿ, ನನಗೂ ನಿಮಗೂ ಒಂದೇ ಥರ. ನಾವು ಪೂರ್ವ ಜನ್ಮದಲ್ಲಿ ಏನೋ ರಕ್ತ ಸಂಬಂಧಿಗಳಾಗಿದ್ದು ಗೊತ್ತಿಲ್ಲ. ಹೌದು, ನಾನು ಸೇಮ್ ಕನ್ನಡ ಕಣೆ ಹಾಕೋದು, ಸೇಮ್ ಗಡ್ಡ ಇತ್ತು. ನಾನು ಇಷ್ಟೇ ಗಡ್ಡ ಇದ್ದಿದ್ದು, ಕಪ್ಪು ಗಡ್ಡ. ನಾನು ಬಸ್ಸಲ್ಲಿ ಓಡಾಡೋದು ಹೆಚ್ಚು. ಆ ದಿನಗಳಲ್ಲಿ ನಾನು ಬಸ್ಸಲ್ಲಿ ಓಡಾಡ್ತಿದ್ದೆ. ನಿಮ್ದಾಗ ಚದುರಿದ ಚಿತ್ರಗಳು ಒಂದು ಲೇಖನ ಬರ್ತಿತ್ತು. ಅದಕ್ಕೆ ಲಕ್ಷಾಂತರ ಅಭಿಮಾನಿಗಳಿದ್ರು, ಲಕ್ಷಾಂತರ ಓದುಗರಿದ್ದರು.
ಬಸ್ ಕಂಡಕ್ಟರ್ಗಳು ನಿಮ್ಮ ಅಭಿಮಾನಿಗಳು ಅಂತ ಗೊತ್ತಾದಂಥ ನನ್ನ ಒಂದು ಘಟನೆ ಹೇಳ್ತೀನಿ. ನನಗೆ ಮಾರ್ಕೆಟಿಂದ ಶ್ರುತಾಲಯಕ್ಕೆ ಹೋಗ್ಲಿಕ್ಕೆ ಬ್ಯಾಂಕ್ ಕಾಲೋನಿ ಹೋಗ್ಲಿಕ್ಕೆ ಬಸ್ ಹತ್ತಿದ್ದೀನಿ. ಇದಕ್ಕೆ ಒಂದು ಸಣ್ಣ ಬ್ಯಾಗ್ ಇದೆ ಅವಳು ನನ್ನ ಹತ್ರ. ಸೇಮ್ ಹೋಗಿ ಕೂತ್ಕೊಂಡೆ. ಅವ್ರು ಬಂದು ಟಿಕೆಟಿಗೆ ಸರ್ ಬ್ಯಾಂಕ್ ಕಾಲೋನಿ ಅಂತ ದುಡ್ಡು. ನೀವು ಗಣೇಶ್ ಕಾಸರಗೋಡಲ್ಲ? ಇಲ್ಲ ಸರ್ ನಾನು ಅವ್ರ ತಮ್ಮ MK ಮಠ ಅಂತ. ಬೇಡ ಸರ್ ಇಟ್ಕೊಳ್ಳಿ ಸರ್. ತುಂಬ ಸಲ ಬಸ್ಸಲ್ಲಿ ಈ ಥರ ಆಗಿದೆ. ಇಲ್ಲಿ ದುಡ್ಡು ತೆಗಲಿಲ್ಲ. ತುಂಬ ಸಲ ಆಗಿದೆ, ಒಂದು ಸಲ 2 ಸಲ ಅಲ್ಲ, ತುಂಬ ಸಲ ಆಗಿದೆ. ನೀವು ಗಣೇಶ್ ಕಾಸರಗೋಡಲ್ಲ? ಅಲ್ಲ ಸರ್ ನಾನು ಅವ್ರ ತಮ್ಮ. ಸರ್ ಟಿಕೆಟ್ ಬೇಡ ಸುಮ್ಮನೆ ಇರಿ ಸರ್. ಬ್ಯಾಂಕ್ ಕಾಲೋನಿ ತಾನೆ? ನಾನು ಹೇಳ್ತೀನಿ ಸರ್. ಸೀತಾ ಸರ್ಕಲ್ ತಾನೆ? ನಾನು ಹೇಳ್ತೀನಿ ಸರ್. ಈಗ ಈ ವೈಟ್ ಗಡ್ಡ ಬಂದ ಮೇಲೆ ಆ ಬೆನಿಫಿಟ್ ಹೋಗಿದೆ ಸರ್. ಅದು ಬೇಜಾರು ಸರ್ ನನಗೆ. ಈಗ ಮನೆ ಯಾವ ಸ್ಥಿತಿಯಲ್ಲಿದೆ? 4 ಗೋಡೆ, ನೆಲದಲ್ಲಿ ಗ್ರಾನೈಟು, ಗೋಡೆಯಲ್ಲಿ ಬಣ್ಣ ಇಲ್ಲ, ಬಣ್ಣ ಮಾಸಿದ ಬದುಕು ಆಗಿತ್ತು. ಇನ್ನೇನು ಬೆಳಕು ಬರ್ಬೋದು ಅಂದ್ಕೊಂಡೆ. ಆದರೆ ಈಗ ನಾನು ದರ್ಶನ್ ಬರುವಾಗ ಮಾತಾಡಿದ ಮೇಲೆ ಆ ಬೆಳಕಿನ ಬಲ್ಬೆ ಹೊಡೆದೋಗುತ್ತೆ ಏನೋ ಗೊತ್ತಿಲ್ಲ. ಇದು ನಗಬೇಕಾದ್ದು ಅಳಬೇಕಾದ ಪರಿಸ್ಥಿತಿ. ನನಗೂ ಅಳಬೇಕು ಅಂತ ಅನ್ನಿಸ್ತಿದೆ. ಆದರೆ ನಾನೀಗ ಹತ್ತ ತಕ್ಷಣ ಅಲ್ಲಿ ಕಮೆಂಟ್ ಬರುತ್ತೆ, ನೋಡಿ ಆ ಮುದುಕ ನಾಟಕ ಮಾಡ್ತಿದ್ದ, ಅವ್ನ ಕಣ್ಣಲ್ಲಿ ನೀರು ಬರ್ತಿಲ್ಲ, ಅವ್ನ ಧ್ವನಿ ಮಾತ್ರ ಅಳೋ ಥರ ಇದೆ ಅಂತ ಕಮೆಂಟ್ ಬರುತ್ತೆ. ಈಗಾಗಲೇ ಬಂದಿರುತ್ತೆ. ಈಗ ಟೆಲಿಕಾಸ್ಟ್ ಮಾಡಿ ಸರ್, ಟೆಲಿಕಾಸ್ಟ್ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ನೀವು ಕಮೆಂಟ್ ಬಾಕ್ಸ್ ನೋಡಿ ಸರ್. ಎಷ್ಟು ಫೇಕ್ ಅಕೌಂಟಲ್ಲಿ ಕೆಟ್ಟದಾಗಿ ದರ್ಶನ್ ಅವರಿಗೆ ಕೆಟ್ಟದಾಗಿ, ನನಗೆ ಕೆಟ್ಟದಾಗಿ ಎಷ್ಟು ಜನ ಮಾತಾಡಿರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ದರ್ಶನ್ ಏನು ತಪ್ಪು ಮಾಡಿದ್ರು ಅಂತ ಅವ್ರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದಾರೆ ಗೊತ್ತಿಲ್ಲ. ಯಾರಿಗೂ ಅವ್ರು ಅನ್ಯಾಯ ಮಾಡಿರಲ್ಲ. ಆ ಕೈಲಿಂದ ಬಾಯಿ ಬಡ್ಕ ಏನು ಬಾಯಿ ತಪ್ಪಿ 4 ಮಾತು ಅಂದಿರ್ಬೋದು. ಸರ್ ನಾನು ಕೊಲೆ ಮಾಡ್ತೀನಿ ರೀ ಇಂತ ಅಂದ ತಕ್ಷಣ ನಾನು ಕೊಲೆ ಮಾಡೋಕ್ಕೆ ಸಾಧ್ಯನಾ ಸರ್? ಏನು ವಿವೇಚನೆ ಇಲ್ವೋ ಸರ್? ದರ್ಶನ್ ಏನು ವಿವೇಚನೆ ಇಲ್ದಿರುವಂಥ ಹುಡುಗನ? ನೀನಾಸನಮಲ್ಲಿ ಕಡಿದು ಬಂದಿರುವಂಥ ಹುಡುಗ. ರಂಗಭೂಮಿ ಅಂದರೆ ಏನು ಸರ್? ನಿಮ್ಮ ಭಾಷೆಯನ್ನು, ನಿಮ್ಮ ನಡತೆಯನ್ನು, ನಿಮ್ಮ ಉಚ್ಚರಿಸುವ ಶಬ್ದವನ್ನು ಸರಿದಾರಿಗೆ ತರುವಂತಹ ಒಂದು ರಂಗಭೂಮಿ ಅದು. ರಂಗಭೂಮಿಯಿಂದ ಬಂದಿರುವಂಥ ಒಬ್ಬ ಹುಡುಗ ಆ ಥರದ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಹೇಳ್ಬೋದು ಅದು ಇದು ಅಂತೆಲ್ಲ ದೊಡ್ಡದಾಗಿ ಕೆಟ್ಟ ಮಾತು ಬಂತು ಸರ್, ನಾನು ಹೇಳಿಲ್ಲ. ಅದನ್ನೆಲ್ಲ ಹೇಳ್ಬೋದು ಸರ್, ಹೇಳ್ಬೋದು ಅಷ್ಟೇ. ಆ ಥರ ನಡ್ಕೊಳಕ್ಕಾಗಲ್ಲ ಸರ್. ಈಗ ರಂಗಭೂಮಿ ಅದನ್ನು ಕಲಿಸೋದಿಲ್ಲ. ರಂಗಭೂಮಿ ನೆಲದಲ್ಲಿ ಕೂರಿಸಿ ನಮಗೆ ಪಾಠ ಕಲಿಸುತ್ತೆ, ಪಾಠ ಮಾಡುತ್ತೆ. ನಾನು ರಂಗಭೂಮಿಯಿಂದಲೇ ಬಂದವನು ಸರ್. ನಾವು ನೆಲದಲ್ಲಿ ಕೂತು ಕಲಿತವರು. ಈಗಿನ ಹುಡುಗರಿಗೆ ಬಿಡಿ, ಚೇರ್ ಬರುತ್ತೆ, ಕ್ಯಾರವಾನ್ ಬರುತ್ತೆ. ಅದರ ಬಗ್ಗೆ ನಾನು ಯೋಚನೆ ಮಾಡಿದೆ. ಈ ಕ್ಯಾರವಾನ್ ಸಂಸ್ಕೃತಿ ಅಂತ ನಿಮಗೆ ಎಷ್ಟು ಏಟಾಗಿದೆ ಸರ್? ನಾನು ಯಾವತ್ತು ಮನುಷ್ಯ ಸಂಪರ್ಕನೇ ತಗೊಂಡ್ಬಿಡ್ತದೆ, ಸಂಪರ್ಕನೇ ಇರೋದಿಲ್ಲ ಸರ್. ಇವತ್ತೊಂದು ಸೀರಿಯಲ್ ಎಲ್ಲ ಅಥವಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವನು ನೆಕ್ಸ್ಟ್ ಒಂದು ಸಿನಿಮಾ ಒಪ್ಕೋಬೇಕಾದ್ರೆ ಪ್ರೊಡ್ಯೂಸರಿಗೆ ಅಥವಾ ಮ್ಯಾನೇಜರಿಗೆ ಅಥವಾ ಡೈರೆಕ್ಟ್ರಿಗೆ ನೇರವಾಗಿ ಹೇಳ್ತಾನೆ, ನನಗೆ ಕ್ಯಾರವಾನ್ ಬೇಕು, ಜೊತೆಯಲ್ಲಿ 2 ಅಸಿಸ್ಟೆಂಟ್ಗಳು ಬೇಕು, ಮೇಕಪ್ ಮ್ಯಾನ್ ಸಪ್ರೇಟ್ ಬೇಕು, ಕಾಸ್ಟ್ಯೂಮರ್ ಸಪ್ರೇಟ್ ಬೇಕು. ನಾ ಹೀರೋಗಳ ಬಗ್ಗೆ ಮಾತಾಡ್ತಿಲ್ಲ ಸರ್, ಯಾಕೆಂದರೆ ಅವ್ರದ್ದೊಂದು ಸಪ್ರೇಟ್ ವಿಂಗ್ ಅಂತ ಅನ್ಕೊಳ್ಳಿ, ಅವ್ರಿಗೆ ಅದು ಬೇಕಾಗುತ್ತೆ ಸರ್. ಇವತ್ತೊಂದು ಸೀರಿಯಲಲ್ಲಿ ಒಂದು ಪಾತ್ರ ಮಾಡಿದವನಿಗೆ ನಾಳೆ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ಅವನು ಹೇಗೆ ಸರ್ ಕ್ಯಾರವಾನ್ ಕೇಳ್ತಾನೆ? ನಾನು ಕ್ಯಾರವಾನ್ ಹತ್ತಲ್ಲ ಸರ್. ಎಷ್ಟು ಜನ ಅಸಿಸ್ಟೆಂಟ್ಗಳು ಕೇಳ್ತಾರೆ ಕ್ಯಾರವಾನ್ ಯಾಕೆ ಸರ್ ಹೋಗಲ್ಲ ಅಂತ. ಸರ್ ಹೋಗಿ ಸರ್ ಅಲ್ಲಿ ರೆಸ್ಟ್ ಚೇಂಜ್ ಮಾಡಿ, ಅಲ್ಲಿ ರೆಸ್ಟ್ ತಗೊಳ್ಳಿ ಸರ್, ಕರೀತಿ ಸರ್. ನನ್ನ ಮನೆಯಲ್ಲಿ ನಾನು ಇರುವ ಸ್ಥಿತಿ ಏನು? ಶೂಟಿಂಗ್ ಹೋದಾಗ ನಾನು ಇರುವ ಸ್ಥಿತಿ ಏನು? ನಾನು ಯಾಕೆ ಸರ್ ಕ್ಯಾರವಾನ್ ಹತ್ತಬೇಕು? ನಾನು AC ಇಲ್ದಿದ್ರೆ ಆಗಲ್ವಾ? ಪಾಪ ಡೈರೆಕ್ಟ್ರು ಅಸಿಸ್ಟೆಂಟು, ಪ್ರೊಡಕ್ಷನ್ ಬಾಯ್ಗಳು, ಲೈಟ್ ಬಾಯ್ಗಳು ಕಷ್ಟಪಟ್ಟು ಬಿಸಿಲಿಗೆ ಕೆಲಸ ಮಾಡ್ತಿರ್ತಾರೆ, ಬೆವರು ಸುರಿಸ್ಕೊಂಡು. ಈ ಕಲಾವಿದರು, ಇವತ್ತು ನಿನ್ನೆ ಬಂದ ಕಲಾವಿದರು ಕ್ಯಾರವಾನಲ್ಲಿ ಅಸಿಸ್ಟೆಂಟ್ಗಳ ಜೊತೆ ಕೈಕಾಲು ಒತ್ತಿಸ್ಕೊಂಡು ಆರಾಮಾಗಿ ಮಲಗಿರ್ತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ಈ ಕ್ಯಾರವಾನ್ ನಮಗೆ ಸಿನಿಮಾದ ಹೆಸರು, ನಿರ್ದೇಶಕರ ಹೆಸರು ಹೇಳಿದ್ರೆ ಕಷ್ಟ ಆಗುತ್ತೆ, ಕಲಾವಿದ ಯಾರಂತ ಗೊತ್ತಾಗ್ಬಿಡುತ್ತೆ. ಆದರೆ ಆ ನಿರ್ದೇಶಕರಿಗೆ ಗೊತ್ತಾಗುತ್ತೆ. ಈಗ ನಾನು ಮಾತಾಡೋದು ಇಲ್ಲ, ಮಂಗಳೂರಲ್ಲೆಲ್ಲೋ ಶೂಟಿಂಗ್ ನಡೀತಿತ್ತು ಸರ್. ಹೋದೆ ಅಲ್ಲಿಗೆ. ಇದೆಲ್ಲ ದರ್ಶನ್ ಪರವಾಗಿ ನಾನು ಮಾತಾಡುವ ಹಿಂದಿನ ಕಥೆಗಳು. ಹೋದಾಗ ಅಸಿಸ್ಟೆಂಟ್ಗಳು ಬಂದು ಹೇಳಿದ್ರು, ಸರ್ ಕ್ಯಾರವಾನಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ಳಿ ಸರ್ ಅಂತ. ನಾನು ಕಾಸ್ಟ್ಯೂಮ್ ಗಾಡಿ ಹತ್ರ ಹೋದೆ. ನಾವು ರಂಗಭೂಮಿಯಿಂದ ನಾವು ಎಲ್ಲೂ ಬೇಕಾದರೂ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀವಿ ಸರ್. ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿದೆ, ಬ್ಯಾಗ್ ಅವನ ಹತ್ರ ಕೊಟ್ಟೆ. ನಾನು ಯಾವಾಗಲೂ ಕಾಸ್ಟ್ಯೂಮ್ ಅವ್ರನ್ನ, ಮೇಕಪ್ನವ್ರನ್ನ, ಪ್ರೊಡಕ್ಷನ್ ಅವ್ರನ್ನ, ಲೈಟ್ ಬಾಯ್ಸ್ಗಳನ್ನ ಭಾಳ ಚೆನ್ನಾಗಿ ಇಟ್ಕೋತೀನಿ. ಯಾಕೆಂದರೆ ಅವ್ರ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ನಾನು ಕಷ್ಟದಿಂದಲೇ ಬಂದವನು. ನಾನು ಕ್ಲಾಬ್ ಬಾಯ್ ಆಗಿ ಬಂದವನು, ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಸ್ಕ್ರಿಪ್ಟ್ ರೈಟರ್ ಆಗಿ, ಎಪಿಸೋಡ್ ಡೈರೆಕ್ಟರ್ ಆಗಿ ಇದ್ದವನು ನನ್ನ ಮಹಾಗುರುಗಳು ನಾಗಾಭರಣ ಸರ್ ಜೊತೆ.
ಅವರ ಕಷ್ಟಗಳು ನನಗೆ ಗೊತ್ತಿದೆ. ನಾನು ಅವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಿದ್ದೆ ಆ ದಿನಗಳಲ್ಲಿ. ಅಷ್ಟೊತ್ತಿಗೆ ಇವರು ಡೈರೆಕ್ಟ್ ಬಂದರು, ಎಲ್ಲ ನಾ ಕಾಶಿ ಇಲ್ಲ ಯಾಕಣ್ಣ ಕಾಸ್ಟ್ ಇದು ಕ್ಯಾರವನ್ ಇತ್ತಲ್ಲ ಹೋಗಿ ಕೂತ್ಕೊಳ್ಳೋಕೆ ಹೋಗೋಣ, ಅರ್ಧ ಗಂಟೆ ಕೂತ್ಕೊಂಡು ಬಾ ಅಂದರು. ಸರಿ ಕ್ಯಾರವನ್ ಒಳಗೋದೆ. ಅಲ್ಲೊಬ್ಬ ಹುಡುಗ ಇದ್ದಾರೆ, ಆರ್ಟಿಸ್ಟ್, ಅವರೊಂದು ಪಾತ್ರ ಮಾಡ್ತಿದ್ದಾರೆ. ನಾನು ಅಲ್ಲೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡೆ. ಅವ್ರು ಹೇಳಿದಾರಲ್ಲ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಮ್ಯಾನೇಜರ್ ಬಂದರು. ಮ್ಯಾನೇಜರ್ನ ಇವ್ರು ಕರೆಸಿದ್ದು ಅಂತ ಕಾಣುತ್ತೆ ಅಲ್ಲಿದ್ದಂಥ ಕಲಾವಿದರು. ಮ್ಯಾನೇಜರ್ ಬಂದರು, ಸರ್ ಹೇಳಿ ಸರ್, ಒಂದು ಸಿನಿಮಾನೇ 2 ಸಿನಿಮಾ ಮಾಡಿದ್ದಾರೆ. ಏನ್ರಿ ನಮಗೊಂದು ಅರ್ಧ kg ಫ್ರೂಟ್ಸ್ ತಂದು ಕೊಡೋಕ್ಕಾಗಲ್ವ ನಿಮಗೆ? ಒಂದು ಜ್ಯೂಸ್ ತಂದು, ಒಂದು ಎಳ್ನೀರು ತಂದು ಕೊಡೋಕ್ಕಾಗ, ಈ ಬಿಸಿಲಿಗೆ ಹೆಂಗ್ರಿ ಜೀವನ ಮಾಡೋದು? ತುಂಬ ಬೈದು ಹಾಕ್ಬಿಟ್ರು ಮ್ಯಾನೇಜರ್. ತರ್ಸಿನಿ ಸರ್. ಪಾಪ ಅವ್ರು ಏನು ಮಾಡ್ತಾರೆ ಮ್ಯಾನೇಜರ್ಗಳು, ಇವರು ಹೇಳೋ ಮಾತನ್ನು ಕೇಳಬೇಕು. ಅವರು ಪ್ರೊಡ್ಯೂಸರ್ಗೆ ಒಬ್ಬೇ ಆಗಿರುವಂಥವ್ರು. ಇವನ ಮಾತನ್ನು ಅವ್ರು ಕೇಳಿಸ್ಕೊಂಡು ಸರ್ ಅವನ್ನ ಅಕಸ್ಮಾತ್ ಸಿಟ್ಟು ಮಾಡ್ಕೊಂಡು ಹೋದರೆ ಶೂಟಿಂಗ್ ನಿಂತೋಗುತ್ತೆ. ಅದು ಏನು ಮಾಡಿದ್ರೋ ಗೊತ್ತಿಲ್ಲ. ಅದಾಗಿ 1 ತಿಂಗಳು ಕಳೆದು ನಾನು ಯಾವುದೋ ಒಬ್ಬರು ವ್ಯಕ್ತಿನ ಹುಡ್ಕೊಂಡು ಗಾಂಧಿನಗರದಲ್ಲಿ ಅಲ್ಲಾಡ್ತಾ ಇದ್ದೀನಿ. ಈ ಮನುಷ್ಯ ಒಂದು ಹಳೆ ಶರ್ಟು, ಒಂದು ಪ್ಯಾಂಟ್, ಈ ಫ್ರೂಟ್ಸ್ ಕೇಳಿದವನು ಹಳೆ ಶರ್ಟು ಹಳೆ ಪ್ಯಾಂಟ್ ಹಾಕ್ಕೊಂಡು ಅಲ್ಲಿಂದ ಓಡಾಡ್ಕೊಂಡು ಬರ್ತಿದ್ದಾನೆ. ನನ್ನ ನೋಡಿ ಸಾರ್ ನಮಸ್ಕಾರ ಸರ್ ಅಂದ. ನಮಸ್ಕಾರ, ಏನಿಲ್ಲಿ? ಅದಕ್ಕೆ ಕೆಲಸ ಹುಡ್ಕೊಂಡು ಹೋಗ್ತಿದ್ದೀನಿ ಸರ್. ಸರಿಪ್ಪ ಸರಿ, ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಬಂದೆ. ಯಾಕೆ ಸರ್ ಆ ದುರಹಂಕಾರ ಅಲ್ಲಿ ಯಾಕೆ ತೋರಿಸ್ಬೇಕು? ಕ್ಯಾರವನ್ ಬೇಕು ಅಂತ ಯಾಕೆ ಹೇಳಬೇಕು? ಫ್ರೂಟ್ಸ್ ಬೇಕು, ಜ್ಯೂಸ್ ಬೇಕು ಅಂತ ಯಾಕೆ? ಇನ್ನೊಂದು ಪ್ರಕರಣ ಇದೆ ಸರ್. ಈ ಶೂಟಿಂಗ್ ನಡೆಯುವಾಗ ಆನಂದ್ರ ನಾನು ಈ ಮಾತು ಹೇಳ್ತಿದ್ದೀನಿ ಅಂತ ನನ್ನ ಹೊಟ್ಟೆಗೆ ಹೊಡಿಬೇಡ್ರಪ್ಪ, ನನಗಾಗಿರೋ ನೋವನ್ನು ನಾನು ಹೇಳ್ಕೊತಿದ್ದೀನಿ. ಕೆಲವು ಶೂಟಿಂಗಲ್ಲಿ ಸರ್ ಟಿಫಿನ್ ಇರುತ್ತೆ, ಓಕೆ ಫೈನ್, ಎಲ್ಲ ಆಯಿತು. ಒಂದು 11-12 ಗಂಟೆ ಆಗುವಾಗ ಈ ಕೆಲವರಿಗೆ ದೊಡ್ಡ ವ್ಯಕ್ತಿಗಳಿಗೆ, ನಾನೆಲ್ಲ ಮೂಲೆಯಲ್ಲಿ ಕೂತಿರ್ತೀನಿ, ನಾನು ಚೇರ್ ಹಾಕ್ಕೊಂಡು, ನಾನು ಯಾವತ್ತೂ ಮಾನಿಟ್ರ್ ಮುಂದೆ ಚೇರ್ ಹಾಕ್ಕೊಂಡು ಕೂರಲ್ಲ. ಮಾನಿಟ್ರ್ ಇರುವ ಅಷ್ಟು ಜಾಗಕ್ಕೆ ಪಾವಿತ್ರ್ಯತೆ ಇದೆ ಅಂತ ನನ್ನ ಕಲ್ಪನೆ, ನನ್ನ ಭಾವನೆ. ಅದು ಭ್ರಮೆ ಅಲ್ಲ, ನಿಜ. ಅಲ್ಲಿ ಡೈರೆಕ್ಷನ್ ವಿಭಾಗದವರು ಕೂತಿರ್ಬೇಕು ಅಷ್ಟೇ. ಅಲ್ಲೆಲ್ಲ ನಾನೇ ಎಲ್ಲ ದೂರದಲ್ಲಿ ಕೂತಿರ್ತೀನಿ, ಅಸಿಸ್ಟೆಂಟ್ಗಳಿಗೆ ಹೇಳಿ ದೂರದಲ್ಲಿ ಕೂತಿರ್ತೀನಿ. ಈ 12 ಗಂಟೆ ಆಗುವಾಗ ಬಾಲಲ್ಲಿ ಫ್ರೂಟ್ಸ್ ಹೋಗುತ್ತೆ ಸರ್, ಕೆಲವರಿಗೆ ದೊಡ್ಡವ್ರಿಗೆ ಫ್ರೂಟ್ಸ್ ಹೋಗುತ್ತೆ. ಅವರು ಅದನ್ನು ಗಬ ತಿಂತಿರ್ತಾರೆ. ಪಾಪ ಶೂಟಿಂಗ್ ಬಂದಿರೋ ಮಕ್ಕಳಲ್ಲಿ ಬಾಯ್ ಅಂತಂತಿರ್ತಾರೆ, ಅವ್ರ ಬಾಯಲ್ಲಿ ನೀರು ಬರ್ತಿರುತ್ತೆ. ಯಾಕೆ ಇಂಥದ್ದು ಯಾಕೆ ನಡಿಬೇಕು? ಬೆಳಿಗ್ಗೆ ತಿಂದರೆ ಮಧ್ಯಾಹ್ನ ತಿಂದರೆ ಸಂಜೆ ತಿಂದರೆ ರಾತ್ರಿ ಅಂತ ಯಾಕೆ ಇರಬಾರ್ದು? ಯಾರಿಗೆ ಲಾಸ್ ಆಗೋದು? ಪ್ರೊಡ್ಯೂಸರಿಗೆ ತಾನೇ ಲಾಸು. ಈಗ ಇವತ್ತು ಆ್ಯಕ್ಟ್ ಮಾಡಿ ನಾಳೆ ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಒಬ್ಬ ಹುಡುಗ 2 ಅಸಿಸ್ಟೆಂಟ್ನ ಕರ್ಕೊಂಬರ್ತಾನೆ. ನಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿಲ್ಲ, ಯಾಕಂದರೆ ಹೆಣ್ಮಕ್ಳಿಗೆ ಕೂದಲು ಇದು ಸರಿ ಮಾಡಬೇಕು, ಹೇರ್ ಡ್ರೆಸ್ಸರ್ ಬೇಕು, ಮೇಕಪ್ ಮಾಡಲಿಕ್ಕೆ ಬೇಕು, ಅವ್ರ ಕಾಸ್ಟ್ಯೂಮ್ ಬೇಕು. ನಾ ಗಂಡು ಮಕ್ಕಳ ಬಗ್ಗೆ, ಹೀರೋಗಳ ಬಗ್ಗೆನೂ ಮಾತಾಡ್ತಿಲ್ಲ. ಈ ಒಂದು ಸಿನಿಮಾ ಮಾಡಿ ಇನ್ನೊಂದು ಸಿನಿಮಾಕ್ಕೆ ಹೋಗುವಾಗ ಅವರ ಪರಿವರ್ತನೆ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರು ಯಾಕೆ ಸರ್ 3 ಜನ ಅಸಿಸ್ಟೆಂಟ್ಗಳನ್ನ ಕರ್ಕೊಂಬರ್ಬೇಕು? ಒಬ್ಬ ಛತ್ರಿ ಹಿಡಿಲಿಕ್ಕಂತೆ ಎಂತ ಇವ ಮನೆಯ ಹೊರಗೆ ಅಂಗಳಕ್ಕೆ ಬರುವಾಗ ಛತ್ರಿ ಹಿಡ್ಕೊಂಡೇ ಬರುವುದಾ? ಒಬ್ಬ ಇವನ ಕೂದಲನ್ನು ಜಸ್ಟ್ ಹೀಗೆ ಮಾಡಲಿಕ್ಕೆ, ಕೂದಲಲ್ಲಿ ಒಂದು ಎದ್ದಿರುತ್ತಲ್ಲ ಜಸ್ಟ್ ಹೀಗೆ ಮಾಡೋದು, ಅದಕ್ಕೊಬ್ಬ. ಇನ್ನೊಬ್ಬ ಅವರಿಗೆ ಡ್ರೆಸ್ ಹಾಕಲಿಕ್ಕೆ, ಎಂತಾನ ಅವನಿಗೆ ಡ್ರೆಸ್ ಹಾಕಲಿ, ಅವನು ಸ್ನಾನ ಮಾಡಿ ಒಳ ಉಡುಪು ಕೂಡ ಇವನು ಹಾಕೋದು, ಇವನ ಅಸಿಸ್ಟೆಂಟ್ ಹಾಕೋದ. ಅವನು ಶೂ ಹಾಕಲಿಕ್ಕೆ ಒಬ್ಬ. ಸರ್ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಂಥ ಖರ್ಚುಗಳನ್ನು ಕಮ್ಮಿ ಮಾಡಿ ಪಾಪ ಕಬ್ಬಣ ಹೊರದು 24 ಗಂಟೆ ಬೇಕಾದರೂ ದುಡಿಯೋದಕ್ಕೆ ರೆಡಿಯಾಗಿದ್ದಾರಲ್ಲ ಲೈಟ್ ಬಾಯ್ಸು, ಪ್ರೊಡಕ್ಷನ್ನವರು, ಬೇರೆ ಆರ್ಟ್ ಡಿಪಾರ್ಟ್ಮೆಂಟ್ನವರು, ಇವರೆಲ್ಲ ಪಾಪ ಅವರಿಗೆ ಒಂದು 50-50 ರೂಪಾಯಿ ಜಾಸ್ತಿ ಕೊಟ್ಟರೆ ಆಗಲ್ವಾ ಸರ್? ಅವ್ರು ನೋಡುವಾಗ ಒಂಥರ ಬೇಸರ ಆಗುತ್ತೆ ಸರ್ ಆ ಕೆಲಸ ಮಾಡೋರು. ದುಡಿಯುವವರನ್ನು, ನೆಲದಿಂದ ದುಡಿಯುವವರನ್ನು ನೋಡುವಾಗ ಬಹಳ ದುಃಖ ಆಗುತ್ತೆ ಸರ್. ಇದನ್ನು ಕಟ್ ಮಾಡಿ ಈ ಕ್ಯಾರವನ್ ಸಂಸ್ಕೃತಿನ ಬಿಟ್ಟು ದೊಡ್ಡ ಆರ್ಟಿಸ್ಟ್ಗಳಿಗೆ ಕೊಡಿ. ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರು ಯಾರೋ ಮನೆಯಲ್ಲಿ ಹೋಗಿ ನನಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ನಿನ್ನೆ ಬಂದಂತಹ ಕಲಾವಿದರಿಗೂ ನೀವು ಕ್ಯಾರವನಲ್ಲಿ ಕೂರಿಸ್ಬಿಟ್ಟು ಪ್ರೊಡ್ಯೂಸರ್ಗೆ ಯಾಕೆ ಲಾಸ್ ಮಾಡ್ತೀರಾ? ಪಾಪ ಅವ್ರು ಎಲ್ಲಿಂದ ದುಡ್ಡು ತರಬೇಕು? ಯಾರು ದುಡಿಯದೇ ಇರುವ ದುಡ್ಡನ್ನು ತಂದು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಿಲ್ಲ ಸರ್. ಪ್ರತಿಯೊಬ್ಬರು ದುಡಿಯುವ ಹಣವನ್ನೇ ಅವನು ಕದ್ದಿರ್ಬೋದು ಅಥವಾ ಯಾರಿಂದ ತಂದಿರ್ಬೋದು, ಅದು ಅವನಿಗೆ ಕೊಡಲೇಬೇಕಲ್ಲ ಸರ್. ಅವನು ಕದ್ದ ದುಡ್ಡನ್ನು ತರುವುದಿಲ್ಲಲ್ಲ ಇಲ್ಲಿ. ಅವ್ರು ಯಾವುದು ಬಿಸ್ನೆಸ್ ಮಾಡಿರ್ತಾನೆ, ಅದರಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ದುಡ್ಡು ಸಿಗುತ್ತೆ, ಅದನ್ನು ಸಿನಿಮಾ ಮಾಡ್ತಾನೆ, ಅದರಲ್ಲಿ ಏನೋ ಬರ್ಬೋದು ಅಂತ ಅನ್ಕೋತಾನೆ, ಬರುತ್ತಾ ಇಲ್ವೋ ಅದು ಆಮೇಲಿನ ವಿಷಯ. ಇದನ್ನು ಯಾಕೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಅಲಕ್ಕ ನನ್ನ ಕೆಲಸ ಅಲಕ್ಕ ಹೋಯ್ತು ಇಷ್ಟೆಲ್ಲ ಮಾತಾಡಿದ್ರಿಂದ ಅಲ್ಲ. ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ನಾಳೆ ಮನಸ್ಸಿನ ಒಳಗಿನ ಮಾತುಗಳನ್ನು ನಿಮ್ಮ ಹತ್ರ ಮಾತ್ರ ಹೇಳ್ಬೋದು. ನಾನು ಎಲ್ಲರೂ ಕರೆದಾಗ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಪರಿಸ್ಥಿತಿ ಎಲ್ಲಿವರೆಗೆ ಇತ್ತು ಅಂದರೆ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ನನಗೆ ಆ್ಯಂಕರ್ ಚಂದ್ರಿಕಾ ಅಂತಲ್ಲ ಏನೋ ಒಂದು ಹೆಣ್ಮಗು ಇದೆ, ನಾನು ಅವ್ರನ್ನ ಮಗಳೇ ಅಂತಲೇ ಕರೆಯೋದು.
ಒಂದಿನ ಫೋನ್ ಮಾಡಿದ್ರು, ಅಪ್ಪಜೆ ಒಂದು ಇದಿದೆ, ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಹಾಂ ಮಗಳೇ ಮಾಡ್ತೀನಿ. ಎಷ್ಟೊತ್ತಿಗಮ್ಮ? ಸಂಜೆ ಆಫೀಸಿಂದ ಫೋನ್ ಬರುತ್ತೆ, ಇದು ಎಂಥದ್ದು ಅದು ತುಂಬ ಜನ ಮಾತಾಡ್ತಾರಲ್ಲ ಅಂಥದ್ದು. ಡಿಸ್ಕಷನ್. ಹಾಂ ಆಯ್ತು ಮಗಳೇ, ಇಂಥ ವಿಷಯ ಅಂತಲೂ ಹೇಳಿದರು. ಫೋನ್ ಬಂತು, ಅಲ್ಲಿ ಆಫೀಸಿಂದ ಫೋನ್ ಬಂತು, ಸರ್ ಇನ್ನು 5 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ, ಇದನ್ನು ಆನ್ ಮಾಡಿ ಇಟ್ಕೊಳ್ಳಿ ಅಂದರು. ಹೆಂಗೆ ಆನ್ ಮಾಡಲಿ? ನೆಟ್ ಬೇಡವಾ? ಮೊಬೈಲ್ ರೀಚಾರ್ಜ್ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಲಿ ನಾನು? ಅವ್ರಿಗೇನು ಆನ್ಸರ್ ಮಾಡೋಕ್ಕಾಗಲಿಲ್ಲ, ಮೊಬೈಲ್ ಆಫ್ ಮಾಡಿಟ್ಟೆ. ರಾತ್ರಿ 8 ಗಂಟೆಗೆ ಮಗಳಿಗೆ ಒಂದು ಮೆಸೇಜ್ ಮಾಡಿದೆ, ಪರಿಸ್ಥಿತಿ ಹೀಗಿದೆ ಮಗ, ನೆಟ್ ಇರಲಿಲ್ಲ, ಹಾಗಾಗಿ ನಾನು ನಿಮ್ಮ ಚರ್ಚೆಯಲ್ಲಿ ಭಾಗವಹಿಸೋಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸು ಅಂತ. ವಿದಿನ್ 10 ಮಿನಿಟ್ಸ್ ನನ್ನ ಅಕೌಂಟಲ್ಲಿ 1,000 ರೂಪಾಯಿ ಇತ್ತು. ಆ ಹೆಣ್ಣುಮಗಳು, ಪತ್ರಕರ್ತೆ ಹೆಣ್ಣುಮಗಳು ಕಳಿಸಿರೋದು. ನನ್ನ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿ ಇರ್ಬೋದು ಯೋಚನೆ ಮಾಡಿ ಸರ್. ಮನೆ ಪ್ರಾರಂಭ ಮಾಡುವಾಗ ನನ್ನ ಹತ್ರ ದುಡ್ಡಿರಲಿಲ್ಲ ಸರ್, ಏನೇನೂ ಇರಲಿಲ್ಲ. ಇದ್ದದ್ದನ್ನು ಈ ಮುಂದುಗಡೆ ಗೋಡೆ ಬಿಸಿದ್ದೆ. ಆಗ ನನಗೆ ನೆನಪಾದ್ದು ರಕ್ಷಿತ್ ಶೆಟ್ಟಿ ಅವರು. ಮೊಟ್ಟ ಮೊದಲ ಸಲ ಅವರಿಗೆ ಒಂದು ಮೆಸೇಜ್ ಕಳಿಸ್ದೆ, ಹೀಗೆ ಮನೆ ಕಟ್ಟೋಕ್ಕಾಗ್ತಿಲ್ಲ, ನಿಮ್ಮಿಂದ ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯವನ್ನ ಅಂತ. ತಕ್ಷಣ ಫೋನ್ ಬಂತು. ಆ ಸಿನಿಮಾದ ಏನಾದರೂ ಬರಬೇಕಾ ಅಂತ ಕೇಳಿದ್ರೆ, ಇಲ್ಲ ಅದೆಲ್ಲ ಕ್ಲಿಯರ್ ಆಗಿದೆ, ನಿಮ್ಮ ಅಕೌಂಟ್ ನಂಬರ್ ಕಳಿಸಿ ಅಂತ ಅಂದರು. ವಾಟ್ಸಪ್ ಮಾಡಿದೆ. ಹೇಳಿದರೆ ನಂಬಲ್ಲ ನಾ, ವಿದಿನ್ 20 ಮಿನಿಟ್ 15 ಮಿನಿಟ್ಸ್ ಏನೋ ನನ್ನ ಅಕೌಂಟಲ್ಲಿ 50,000 ಇತ್ತು. ರಕ್ಷಿತ್ ಶೆಟ್ಟರು ಕಳಿಸಿದ್ದು. ಒಂದು 3-4 ವರ್ಷದ ಹಿಂದೆ, ಅಂದರೆ ನನ್ನ ಪಂಚವಾರ್ಷಿಕ ಯೋಜನೆಗಿಂತಲೂ ಹಿಂದೆ, 5 ವರ್ಷದ ಹಿಂದೆ ಅಂತ ಅನ್ಕೊಳ್ಳಿ. ಅದಾದಮೇಲೆ ಅಮೂಲ್ಯ ಅಮೂಲ್ಯಗೂ ನನಗೂ ಪರಿಚಯ ಇರೋದು ನಿಮ್ಗೆ ಗೊತ್ತಿಲ್ಲಲ್ಲ? ಇಲ್ಲ, ನಾನು ನನ್ನ ಅಪ್ಪಾಜಿಯಿಂದ ಕರೆದ ಹುಡುಗಿಯದು. ನಾನು ನನ್ನ ಮಹಾಗುರುಗಳು ನಾಗಾಭರಣ ಸರ್ ಜೊತೆ ವರ್ಕ್ ಮಾಡುವಾಗ ಆ ಮಗು ಅಂತ ಹೇಳ್ಬೇಕಷ್ಟೇ, 2ನೇ ಕ್ಲಾಸ 3ನೇ ಕ್ಲಾಸ್ ಏನೋ ಇತ್ತು. ಗೆಳತಿ ಅಂತ ಒಂದು ಸೀರಿಯಲ್, ನಾನು ಅದರಲ್ಲಿ ಪಿಳ್ಳೆ ಪಾತ್ರ ಮಾಡ್ತಿದ್ದೆ, ಉದಯ್ ಟಿವಿಯಲ್ಲಿ ಬರ್ತಿತ್ತು. ಗೆಳತಿ ಅಂತ ಒಂದು ಸೀರಿಯಲ್. ಅವ್ರ ತಾಯಿ ಅವ್ರನ್ನ ಕರ್ಕೊಂಬರ್ತಿದ್ರು, ಅಮೂಲ್ಯ ಅವ್ರನ್ನ ಸೆಟ್ಟಿ ಕರ್ಕೊಂಡ್. ಚಿಕ್ಕ ಮಗು, ಶಾಲೆ ಬಿಟ್ಟು ಬಂದದ್ದಲ್ವಾ, ಇದು ಇಲ್ಲಿ ಅಳ್ತಾ ಕೂರ್ತಿರ್ತಿತ್ತು. ನಾನು ಅದನ್ನು ಎತ್ಕೊಂಡು ಅಳಬೇಡ ಕಡೆ ಸುಮ್ಮನಿದೆ ಅಂತ 2 ಫ್ಲೋರ್ ಓಡ್ಕೊಂಡು ಹೋಗಿ, ಆಗ ನಾನು ಗಟ್ಟಿಮುಟ್ಟಿದ್ದೆ. ಈಗಲೂ ಕಾಣ್ಲಿಕ್ಕೆ ಗಟ್ಟಿಮುಟ್ಟು, ಬೇಸ್ಮೆಂಟ್ ವೀಕು, ಬಿಲ್ಡಿಂಗ್ ಮಾತ್ರ ಸ್ಟ್ರಾಂಗ್ ಇರೋದು, ಬೇಸ್ಮೆಂಟ್ ವೀಕ್ ಇದೆ. 2 ಫ್ಲೋರು ಎತ್ಕೊಂಡು ಹೋಗಿ ಓಡ್ಕೊಂಡು ಬರ್ತಿದ್ದ, ಹಾಡು ಹೇಳ್ಕೊಂಡು. ಅಷ್ಟೊತ್ತಿಗೆ ನಗ್ತಾ ಇತ್ತು ಆ ಮಗು. ನಮ್ಮ ನಡುವೆ ಆ ಥರದ ಬಾಂಡಿಂಗ್ ಇತ್ತು. ಆದರೂ ತುಂಬ ಸೀರಿಯಲ್ ನಮ್ಮ ಜೊತೆ ಮಾಡಿದ್ದಾರೆ. ಆ ನೆನಪಿತ್ತಲ್ಲ, ನಾನು ಅವ್ರ ತಾಯಿಗೆ ಒಂದು ಫೋನ್ ಮಾಡಿ ಒಂದು ಮಾತು ಹೇಳಿದ್ದೆ ಅಷ್ಟೇ. ಮಾರನೇ ದಿನ ಅಮೂಲ್ಯ ಸ್ವಲ್ಪ ಸಹಾಯ ಮಾಡಿದರು, ಆಮೇಲೆ ಅಪ್ಪು ಸರ್ ಸ್ವಲ್ಪ ಸಹಾಯ ಮಾಡಿದ್ರು, ಆಮೇಲೆ ನಮ್ಮ ಮಿತ್ರ ಅವರು ಶಿನು ಮಿತ್ರ ಹೇಳಿದರೆ ನಂಬಲ್ಲ, ವೀರಭೂಮಿ, ಅವರು ಅವ್ರ ಗೆಳೆಯರ ಜೊತೆ ಸೇರಿ ನನಗೆ ಒಂದು ದೊಡ್ಡ ಅಮೌಂಟ್ ಕೊಟ್ಟರು. ನಮ್ಮ ಜಗ್ಗೇಶನ್ನ ನಾವು ಸಂತೋಷ್ ಆನಂದರಾಮ್ರವ್ರದ್ದು ಸಿನಿಮಾ ಮಾಡುವಾಗ, ಅಲ್ಲ ಮಠ ಗುರುಪ್ರಸಾದ್ ಅವ್ರದ್ದು ಸಿನಿಮಾ ಮಾಡುವಾಗ ಅಲ್ಲಿ ನಾವು ಆತ್ಮೀಯತೆಯಿಂದ ಮಾತಾಡ್ತಿದ್ವಿ. ಈ ಅಪ್ಪು ಸರ್ದೆಲ್ಲ ವಿಷಯ ಅವ್ರಿಗೆ ಗೊತ್ತಿತ್ತು. ಅಪ್ಪು ಸರ್ದ ವಿಷಯ ಎಲ್ಲ ಹೇಳಿದೆ, ಹೀಗಾಗಿತ್ತು ಹೀಗಾಗಿತ್ತು. ಮಠ ನಿಮ್ಮ ಅಕೌಂಟ್ ನಂಬರ್ ಕಳಿಸಿ ನನಗೆ ಹೇಳಿ ನಂಬರ್ ಕೊಟ್ಟರು, ಕಳಿಸ್ದೆ. ಮಾರದಿನ 50,000 ರೂಪಾಯಿ ಜಗ್ಗೇಶ್ ಸರ್ ಕೊಟ್ಟರು. ಶಿರುಮಿತ್ರ ಅವರು 1 ಲಕ್ಷ, ಅಪ್ಪು ಸಾರು 1 ಲಕ್ಷ, ಇಷ್ಟು ಬಂದದ್ದನ್ನು. ಆದರೆ ಕೆಲವು ವೆಬ್ ಪೋರ್ಟಲ್ ಅವರು 3 ಕೋಟಿಯ ಮನೆ ಕೊಟ್ಟರು ಅಪ್ಪು ಸಾರ್ ಅಂತ ಹೇಳಿದ್ರಲ್ಲ, ಮನೆ ಹೇಗೆ ಉಂಟು ಅಂತ ನಿಮಗೆ ಗೊತ್ತುಂಟು? ಮಾಹಿತಿ ಏನದು ಅನೌನ್ಸ್, ಇದು ತುಂಬ ವೆಬ್ ಪೋರ್ಟಲ್ ಅವರು 3 ಕೋಟಿಯ ಮನೆ ಕಟ್ಟಿಕೊಟ್ಟ ಅಪ್ಪು ಸರ್. ಇದು ಎಂತ ಇದು, ಯುವರತ್ನದಲ್ಲಿ ಬೆಲ್ಲೋಡಿದ ತಾತನಿಗೆ 3 ಕೋಟಿಯ ಮನೆ ಕಟ್ಟಿಕೊಟ್ಟ ಅಪ್ಪು ಸರ್ ಅಂತ. ತಾತ ಅಂತ ಬರೆಯೋದಕ್ಕಿಂತ MK ಮಠ ಅಂತ ಬರೆದಿದ್ರು ಆಗ್ತಿತ್ತು. ಅವ್ನು ಬೆಲ್ಲ ಹೊಡಿಯೋ ತಾತ ಅಂತ ಬರ್ದ. ನಿಜ, ಅಪ್ಪು ಸರ್ ನನಗೆ ದುಡ್ಡು ಕಳಿಸಿದ್ದು ನಿಜ. ಇವರು 3 ಕೋಟಿಯ ಮನೆ ಕಟ್ಟಿಕೊಟ್ರು ಅಂತೆಲ್ಲ ಅಪಪ್ರಚಾರ ಮಾಡಿದ್ರಲ್ಲ, ಅದಕ್ಕೂ ಕಾರಣ ಇದೆ. ನೀವು ಒಂದ್ಸಲ ನಮ್ಮ ಮನೆಗೆ ಬಂದ್ರಿ, ನಮ್ಮ ಕೊಟ್ಟಿಗೆಯಲ್ಲಿ ಕೂತು ಜ್ಯೂಸ್ ಕುಡಿದ್ರಿ, ನಾವಾಗ ಕೊಟ್ಟಿಗೆಯಲ್ಲಿ ಅಡಿಗೆ ಮಾಡ್ತಿದ್ರಿ, ಅಡಿಗೆ ಮಾಡ್ತಿದ್ವಿ. ನೀವು ಕೇಳಿದ್ರಿ, ಯಾಕೆ ಮಠ ನೀವು ಯಾರ ಹತ್ರ ಹೇಳಿಲ್ವ ಅಂತ. ಆಗ ಕೊರೋನಾ ಟೈಮ್ ಆಗತಾನೆ. ಆಗ ನಾನು ಹೇಳಿದೆ, ಇಲ್ಲಣ್ಣ ಯುವರತ್ನ ಶೂಟಿಂಗಲ್ಲಿ ನಾನು ಅಪ್ಪು ಸರ್ ಹತ್ರ ಹೇಳಿದ್ದೆ, ಅಪ್ಪು ಸರ್ ಭರವಸೆ ಕೊಟ್ಟಿದ್ರು, ನಾನು ಇದೀನಿ ಮಠ ಸರ್, ಡೋಂಟ್ ವರಿ ಅಂತ ಹೇಳಿದ್ರು ಅಂತ ಹೇಳಿದ್ದೆ. ನೀವು ಅದನ್ನೊಂದು ಲೇಖನ ಬರೆದ್ರಿ. ಲೇಖನ ಬರೆದದ್ದೇ ನನ್ನ ವಿರೋಧಿಗಳಿಗೆ ಬಹಳ ಖುಷಿ ಆಯ್ತು. ಅವರದನ್ನ 3 ಕೋಟಿ ಅದನ್ನ 3 ಕೋಟಿಗೆ ಹಿಗ್ಗಿಸಿದ್ರು. ಇದು ವೈರಲ್ ಆಗ್ತಿದ್ದಂಗೆ ಅಪ್ಪು ಸರ್ ಗೊತ್ತಾಯ್ತು. ಸಂತೋಷ್ ಆನಂದರಾಮ್ ಸರ್ ಫೋನ್ ಮಾಡಿದ್ರು ನನಗೆ, ಎಂತ ಮಠ ಇದು ಅಂತ. ಹೀಗೆ ಅಂದೆ, ನಿಮ್ಮ ಅಕೌಂಟ್ ನಂಬರ್ ಕಳಿಸಿ ಅಂದರು, ಕಳಿಸ್ದೆ. ಅವತ್ತು ರಾತ್ರಿ ಮಿಡ್ ನೈಟ್
ನಾನು ನಿಶಾಚಾರ ಅಲ್ವಾ, ನಾನು ಮಲಗೋದು 1:30, ಬೆಳಿಗ್ಗೆ ಹೇಳೋದು 4:15. 12 ಗಂಟೆಗೆ ದಾಟಿದ ಮೇಲೆ 1 ಲಕ್ಷ ಅಕೌಂಟಲ್ಲಿ ಇತ್ತು. ತಕ್ಷಣ ಅವ್ರಿಗೆ ಮೆಸೇಜ್ಗಳು, 1 ಲಕ್ಷ ಬಂದು ಮಾರನೇ ಬೆಳಿಗ್ಗೆ ಅವ್ರ ಮೆಸೇಜ್, ಅದು ಅಪ್ಪು ಸರ್ ಕಳಿಸಿರೋದು ಅಂತ. ಇದಿಷ್ಟು ಬಂದದ್ದು ನಿಜ. ಆದರೆ ಈ ವೆಬ್ ಪೋರ್ಟಲ್ ಅವ್ರು ಹೇಳಿದಾಗೆ 3 ಕೋಟಿಯ ಮನೆ ಅಲ್ಲ ಅನ್ನೋದು. ಆದರೆ ಇನ್ನೂ ನಾನು ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಇಲ್ಲ ಇದೇ ಸಾಕ್ಷಿ, ಈ ವಿಡಿಯೋನೇ ಸಾಕ್ಷಿ. ಇನ್ನು ಮಾಡೋದಿಲ್ಲ. ಯಾಕೆ ಮಾಡಬೇಕು? ನೋಡಿದ್ರೆ ನೀವು ನನ್ನನ್ನು ಕರಿತಾ ಇದ್ರಿ, ಓಡ್ ಬಂದೆ ನಿಮಗೆ ನಮಸ್ಕಾರ ಮಾಡ್ಕೊಂಡ ತಕ್ಷಣ ನೀವು ನನ್ನ ಜೇಬಿಗೆ ಒಂದಷ್ಟು ದುಡ್ಡು ಹಾಕಿದ್ರಿ. ಆ ದಿನಗಳಿಗೆ ಅದು ದೊಡ್ಡದೆ. ಇಲ್ಲಿ ಪರ್ಫಾರ್ಮೆನ್ಸ್ ನೋಡಿ ಅವಕಾಶ ಕೊಡೋದಿಲ್ಲಲ್ಲ. ಇಲ್ಲಿ ಯಾರು ನಮ್ಮ ಅಭಿಮಾನಿ ದೇವರುಗಳು ಹೇಳಿದಂಗೆ ಬಕೆಟ್ ಹಿಡಿಯೋದು ನೋಡಿ ಅವಕಾಶ ಕೊಡೋದಲ್ವ. ನಾನು ಯಾರಿಗೂ ವಂಚನೆ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಯಾರದು ಕದ್ದಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ, ಕೇಳಿ ತಿಂದಿದ್ದೀನಿ. ಯಾಕಂದ್ರೆ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ, ಸಂತೋಷ್ ಆನಂದರಾಮ್ ಸರ್ ಅವ್ರನ್ನ. ಆ ವಿಷಯ ಹೇಳಿಬಿಟ್ಟು ನನ್ನ ಬಗ್ಗೆ ಅಪ್ಪು ಸಾರಿಗೆ ಹೇಳಿದ್ದಾರೆ. ಆಮೇಲಿಂದ ಅಪ್ಪು ಸಾರಿಗೆ ತುಂಬ ಇಷ್ಟ, ನಾನು ಕಂಡಾಗೆಲ್ಲ ಮಾತಾಡಿದ್ದೆ. ಇವತ್ತಿಗೂ ನನ್ನ ಮನಸ್ಸಲ್ಲಿರೋದು ನನ್ನ ಅಪ್ಪ ಹೇಳಿದಂಥ ಆ ಮಾತು. ಅಪ್ಪ ಇಲ್ಲ ಈಗ ನನ್ನ ಜೊತೆ. ರಾಕ್ಲೈನ್ ವೆಂಕಟೇಶ್ ಸರ್ ನನಗೆ ಸಹಾಯ ಮಾಡಿದ ಅವತ್ತಿನಿಂದ ನಾನು ಬದಲಾಗಿದ್ದೀನಿ. ನನ್ನ ಮನಸ್ಥಿತಿ ಬದಲಾಗಿದೆ.